ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ವೀಲ್ ಚೇರ್ ಅವಾಂತರದ ಕುರಿತಾಗಿ ಪಬ್ಲಿಕ್ ಟಿವಿ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಪ್ಲಾಸ್ಟಿಕ್ ಚೇರ್ನಲ್ಲಿ ಎತ್ಕೊಂಡು ಹೋಗಿದ್ರು ರೋಗಿಗಳನ್ನ ಸಂಬಂಧಿಕರು. ವೀಲ್ ಚೇರ್ಗಳು ಇಟ್ಟಿದ್ದ ಕೊಠಡಿಯ ಬೀಗವನ್ನ ಯಾರೋ ತೆಗೆದುಕೊಂಡು ಹೋಗಿದ್ದಾರೆ. ವೀಲ್ ಚೇರ್ನ ತೆಗೆದುಕೊಳ್ಳಿಕ್ಕೆ ಜಾಗ ಇರಲಿಲ್ಲ. ಹಾಗಾಗಿ ಬೀಗ ಹೊಡೆದು ಆಸ್ಪತ್ರೆ ಸಿಬ್ಬಂದಿ ಆ ಒಂದು ಡೋರ್ ಓಪನ್ ಮಾಡಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ವೀಲ್ ಚೇರ್ ಅವ್ಯವಸ್ಥೆಯ ಆಗರದ ಕುರಿತಾಗಿ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿತು. ಪ್ಲಾಸ್ಟಿಕ್ ಚೇರ್ನಲ್ಲಿ ಸಂಬಂಧಿಕರು ರೋಗಿಗಳನ್ನ ಎತ್ಕೊಂಡು ಹೋಗಿದಂತಹ ಪ್ರಕರಣ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ವೀಲ್ ಚೇರ್ಗಳು ಇಟ್ಟಿದ್ದಂತಹ ಕೊಠಡಿ ಏನಿದೆ ಅದರ ಬೀಗ ಯಾರ ಬಳಿಯೂ ಇರಲಿಲ್ಲ. ಹಾಗಾಗಿ ಬೀಗವನ್ನ ಒಡೆದು ಆಸ್ಪತ್ರೆ ಸಿಬ್ಬಂದಿ ಅದನ್ನ ಹೊರಕ್ಕೆ ತೆಗೆಬೇಕಾಯಿತು. ಗಟ್ಟಿ ಧ್ವನಿಯಲ್ಲಿ ಸೂಪರಿಂಟೆಂಡೆಂಟ್ ಅನ್ನ ಶಾಸಕ ಹರೀಶ್ ಗೌಡ ಅವರು ಪ್ರಶ್ನೆ ಮಾಡಿದ್ರು. ಪಬ್ಲಿಕ್ ಟಿವಿ ವರದಿಯ ಇಂಪ್ಯಾಕ್ಟ್, ಘಟನೆಗೆ ಸಂಬಂಧಪಟ್ಟ ಎಲ್ಲರ ಅಮಾನತಿಗೆ ಸರ್ಕಾರಕ್ಕೆ ಪತ್ರವನ್ನು ಬರೆಯಲಾಗಿದೆ. ಇವತ್ತೇ ಎಲ್ಲರಿಗೂ ನೋಟಿಸ್ ಅನ್ನ ನೀಡ್ತೇವೆ. ಇಂದು ಸಂಜೆ ಒಳಗೆ ಕೆಟ್ಟು ಹೋಗಿರುವ ಲಿಫ್ಟ್ ರಿಪೇರಿ ಆಗಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇನ್ನು 3 ದಿನದಲ್ಲಿ ಮುರಿದಿರುವಂತಹ ಎಲ್ಲ ವೀಲ್ ಚೇರ್ಗಳನ್ನು ಕೂಡ ಸರಿಪಡಿಸ್ತೀವಿ ಅಂತ ತಿಳಿಸಿದ್ದಾರೆ. ಕೆಆರ್ ಆಸ್ಪತ್ರೆ ಆಡಳಿತಾಧಿಕಾರಿ ದ್ರಾಕ್ಷಾಯಿಣಿ ಅವರು ಈ ಕುರಿತಾಗಿ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡಿದ್ದಾರೆ. ಆ ಒಂದು ಕೊಠಡಿ ನೀವು ನೋಡ್ತಾ ಇದ್ರಿ, ಆ ಕೊಠಡಿಗೆ ಬೀಗ ಹಾಕಿದ್ದಾರೆ, ಅಲ್ಲಿ ವೀಲ್ ಚೇರ್ಗಳನ್ನ ತುಂಬಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ, ವೀಲ್ ಚೇರ್ಗಳಿದ್ರೂ ಕೂಡ ಬೀಗ ಹಾಕೊಂಡು ರೋಗಿಗಳಿಗೆ ಕೊಡದೆ ಏನ್ ಮಾಡ್ತಾ ಇದ್ದಾರೆ? ಯಾಕೆ ಅಷ್ಟು ರಾಶಿ ವೀಲ್ ಚೇರ್ಗಳನ್ನ ಆ ಕೊಠಡಿಯೆಲ್ಲ ಹಾಕ್ಬಿಟ್ಟಿರೋದು? ದಿವ್ಯಾ, ಇವತ್ತಂತೂ ಕೆಆರ್ ಆಸ್ಪತ್ರೆಯ ಅವ್ಯವಸ್ಥೆಯ ದಿಗ್ದರ್ಶನವೇ ಉಂಟಾಯಿತು. ಅದರಲ್ಲೂ ಕೂಡ ಅಲ್ಲಿಯ ಆಡಳಿತ ವೈದ್ಯಾಧಿಕಾರಿಗಳು ಎಷ್ಟರ ಮಟ್ಟಿಗೆ ಸರ್ಕಾರದ ಕೆಲಸವನ್ನು ದೇವರ ಕೆಲಸ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಅಗತ್ಯಕ್ಕಿಂತ ಜಾಸ್ತಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ದಿವ್ಯಾ, ಏನು ವೀಲ್ ಚೇರ್ ಇಲ್ಲದೆ ರೋಗಿಗಳ ಸಂಬಂಧಿಕರು ಒಬ್ಬ ವೃದ್ಧೆಯನ್ನು ಪ್ಲಾಸ್ಟಿಕ್ ಚೇರಲ್ಲಿ ಎತ್ಕೊಂಡು ಹೋಗಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದಲೂ ಕೂಡ ಪಬ್ಲಿಕ್ ಟಿವಿ ವರದಿಯನ್ನು ಬಿಸ್ತಾರ ಮಾಡಿತು. ವರದಿಯ ಬೆನ್ನಲ್ಲೇ ಶಾಸಕ ಹರೀಶ್ ಗೌಡ ಕೂಡ ಆಸ್ಪತ್ರೆಗೆ ತೆರಳಿದ್ರು. ಆ ವೇಳೆಯಲ್ಲಿ ದಿವ್ಯಾ, ವೀಲ್ ಚೇರ್ಗಳು ಇದ್ದಂಥ ಕೊಠಡಿಯ ಬೀಗವೇ ಯಾರ ಕೈಲೂ ಇಲ್ಲ. ಯಾಕೆ ಇದನ್ನೆಲ್ಲ ಬೀಗ ಹಾಕಿಟ್ಟಿದ್ದೀರಿ ಅಂತಂದರೆ ಬೇರೆ ಯಾರು ತೆಗೆದುಕೊಂಡು ಹೋಗ್ಬಿಡ್ತಾರೆ, ಹಂಗಾಗ್ಬಿಟ್ಟು ಬೀಗ ಹಾಕಿಟ್ಟಿದ್ದೀವಿ ಅನ್ನುವಂಥ ಉತ್ತರವನ್ನು ಅಧೀಕ್ಷಕರು ನೀಡ್ತಾರೆ. ಅದರ ಜೊತೆಗೆ ಆಸ್ಪತ್ರೆಗೆ ಒಂದಿಷ್ಟು ರಿಪೇರಿ ಕಾರ್ಯ ನಡೀತಾ ಇದೆ, ಹಾಗಾಗಿ ಇಷ್ಟೊಂದು ಅವ್ಯವಸ್ಥೆ ಆಗ್ತಾ ಇದೆ ಅನ್ನುವಂಥ ಬೇಜವಾಬ್ದಾರಿತನಗಳ ಉತ್ತರವನ್ನು ಕೊಡ್ತಾರೆ. ಆಯಿತು, ಬೀಗ ತೆಗಿರಿ ನೋಡೋಣ ಅಂತಂದರೆ ಬೀಗವೇ ಯಾರ ಕೈಲಿಲ್ಲ. ಅಂತಿಮವಾಗಿ ಅರ್ಧ ಮುಕ್ಕಾಲು ಗಂಟೆ ಕಳೆದ್ರೂ ಕೂಡ ಬೀಗ ಸಿಗದಂಥ ಕಾರಣಕ್ಕೋಸ್ಕರವಾಗಿ ಬೀಗವನ್ನು ಒಡೆದು ಕೊಠಡಿಯಲ್ಲಿರುವಂಥ ಚೇರ್ಗಳನ್ನ ಪರಿಶೀಲನೆ ಮಾಡಬೇಕಾಯಿತು. ಅಲ್ಲಿಗೆ ದಿವ್ಯಾ, ಯಾರಿಗೆ ಯಾರ ಮೇಲೂ ಇಡ್ತವೇ ಇಲ್ಲ, ಯಾರಿಗೂ ಬಡವರಿಗೆ ಸ್ಪಂದನೆ ಮಾಡಬೇಕು ಅನ್ನುವಂಥದ್ದೇ ಕನಿಷ್ಠ ಪ್ರಮಾಣದ ಕಾಳಜಿಯೂ ಕೂಡ ಇಲ್ಲ ಅನ್ನುವಂಥದ್ದಂತೂ ಗೊತ್ತಾಗ್ತಲೇ ಇತ್ತು. ಮತ್ತು ಎಲ್ಲ ಅಧಿಕಾರಿಗಳು ತಮ್ಮ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕುವ ಕೆಲಸಗಳನ್ನೇ ಮಾಡ್ತಾ ಇದ್ರೆ ಹೊರತು ತಾವ್ಯಾಕೆ ಅಧೀಕ್ಷಕರಾಗಿದ್ದೀವಿ, ತಾವ್ಯಾಕೆ ಆಡಳಿತ ಅಧಿಕಾರಿಗಳಾಗಿದ್ದೀವಿ ಅನ್ನುವಂಥದ್ದನ್ನು ಮಾತ್ರ ಯಾರು ಕೂಡ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಬೇರೆ ಯಾರೋ ಮಾಡಿರೋ ತಪ್ಪು ಕೆಲಸ ಅನ್ನುವಂಥದ್ದನ್ನು ತಪ್ಪನ್ನು ಶಿಫ್ಟ್ ಮಾಡ್ತಾ ಇದ್ರೆ ಹೊರತು ತಪ್ಪಿಗೆ ನೇರವಾದಂಥ ಕಾರಣ ನಾವೇನು ಅಂತ ಜವಾಬ್ದಾರಿ ಹೊತ್ಕೊಳ್ಳೋಕ್ಕೆ ಯಾರೂ ಕೂಡ ಸಿದ್ಧರಿದ್ದಂತೆ ಕಾಣ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಇಡೀ ಒಂದು ಆಸ್ಪತ್ರೆಯಲ್ಲಿ ಅವ್ಯವಸ್ಥತೆ ಕಾಣ್ತಾ ಇತ್ತು. ಈಗ ವರದಿಯ ಬೆನ್ನಲ್ಲೇ ಸದ್ಯಕ್ಕೆ ಈ ಅವ್ಯವಸ್ಥೆಗೆ ಕಾರಣ ಯಾರು ಅನ್ನುವಂಥದ್ರ ಬಗ್ಗೆ ಅಮಾನತಿಗೂ ಕೂಡ ಈಗಾಗಲೇ ಪತ್ರ ಬರೆಯಲಾಗ್ತಾ ಇದೆ ಮತ್ತು ಅವ್ರಿಗೆ ನೋಟಿಸನ್ನು ಕೂಡ ಜಾರಿ ಮಾಡಲಾಗ್ತಾ ಇದೆ. ಮತ್ತು ಈ ವ್ಯವಸ್ಥೆಯನ್ನು ಬದಲಾಯಿಸ್ತೀವಿ ಅನ್ನುವಂಥ ಉತ್ತರಗಳನ್ನಂತೂ ಸದ್ಯಕ್ಕಂತೂ ಕೊಟ್ಟಿದ್ದಾರೆ. ದಿವ್ಯಾ, ಒಂದು ಕಡೆಗಳಲ್ಲಿ ವೀಲ್ ಚೇರ್ ಕೊಡಲ್ಲ, ರಾಶಿ ರಾಶಿ ವೀಲ್ ಚೇರ್ ಇದ್ರೂ ಕೂಡ ಬೀಗ ಹಾಕ್ಕೊಳ್ತಾರೆ. ಇನ್ನೇನು ಪೂಜೆ ಬರುತ್ತೆ, ಪೂಜೆ ಮಾಡಿದ್ರೆ ಬೆಟರ್ ಅಂತ ಕಾಣಿಸುತ್ತೆ. ಇನ್ನೊಂದು ಕಡೆ ಲಿಫ್ಟ್ ರಿಪೇರಿ ಆಗಿದೆ. ಇದು ಎಷ್ಟು ದಿನದಿಂದ ಕೆಟ್ಟು ನಿಂತಿರೋದು, ಈಗ ಅದಕ್ಕೆ ಪತ್ರವನ್ನು ಬರೆದು ಸರಿಪಡಿಸ್ತೀವಿ ಅನ್ನೋದು ಎಷ್ಟು ಸರಿ? ಕಳೆದ 1.5 ವರ್ಷದಿಂದ ಅಲ್ಲಿ ಲಿಫ್ಟ್ ವರ್ಕ್ ಆಗ್ತಾ ಇಲ್ಲ. ದಿವ್ಯಾ, ಭಾಳ ಆಶ್ಚರ್ಯ ಆಗುತ್ತೆ. 1.5 ವರ್ಷದಿಂದ ಲಿಫ್ಟ್ ವರ್ಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಅಲ್ಲಿಯ ಆಡಳಿತಾಧಿಕಾರಿಗಳಿಗೆ ಗೊತ್ತಿಲ್ವಂತೆ. ಆಡಳಿತಾಧಿಕಾರಿಗೆ ದಾಕ್ಷಿಣಿ ಬರ್ತಾರೆ, ನನಗೆ ಲಿಫ್ಟ್ ವರ್ಕ್ ಆಗ್ತಾ ಇಲ್ಲ ಅಂತ ನನಗೆ ಯಾರೂ ಹೇಳೇ ಇಲ್ಲ, ನನ್ನ ಗಮನಕ್ಕೆ ಯಾರೂ ತಂದೇ ಇಲ್ಲ ಅನ್ನುವಂಥ ಉತ್ತರವನ್ನು ಕೊಡ್ತಾರೆ. ಆದರೂ ನಾನು ಆಗಾಗ ಬಂದು ರೌಂಡ್ ಆಗ್ತಾ ಇರ್ತೀನಿ, ಆಗಾಗ ಬಂದು ಇಲ್ಲಿಯ ವ್ಯವಸ್ಥೆಗಳನ್ನ ನೋಡ್ತಾ ಇರ್ತೀನಿ ಅಂತ ಎಲ್ಲದಕ್ಕೂ ಕೂಡ ಬೇಜವಾಬ್ದಾರಿತನಗಳ ಉತ್ತರಗಳು. ಆಡಳಿತಾಧಿಕಾರಿಗಳಿರ್ಬೋದು, ಅಧೀಕ್ಷಕರಿರ್ಬೋದು ಮತ್ತು ಅಲ್ಲಿಯ ಸಂಬಂಧಪಟ್ಟಂಥವ್ರು ಎಲ್ಲರೂ ಕೂಡ ಬರೀ ಬೇಜವಾಬ್ದಾರಿತನಗಳ ಉತ್ತರಗಳನ್ನ ಕೊಡ್ತಾ ಹೋದರೆ ಹೊರತು
ಇನ್ನು ಮಧ್ಯಾಹ್ನದೊಳಗಡೆ ಸರಿ ಮಾಡಿಸ್ಬಿಡ್ತೀವಿ, ಇನ್ನು ಅರ್ಧ ದಿನದಲ್ಲಿ ಸರಿ ಮಾಡಿಸ್ಬಿಡ್ತೀವಿ ಅಂತ ಈಗ ಹೇಳ್ತಾ ಇದ್ದಾರೆ. 1.5 ವರ್ಷದಿಂದ ಲಿಫ್ಟ್ ಇಲ್ಲ ಅಲ್ಲಿ. 1.5 ವರ್ಷದಿಂದಲೂ ಕೂಡ ಇದೇ ಪರಿಪಾಡ್ಲು ಪಡ್ತಾ ಇದ್ದಾರೆ. ಇಡೀ ಅಷ್ಟೊಂದು ದೊಡ್ಡ ಆಸ್ಪತ್ರೆಗೆ ಇರೋದೇ 4 ವೀಲ್ ಚೇರ್ ಅಂತೆ. ಅದರಲ್ಲೂ 2 ವೀಲ್ ಚೇರನ್ನು ಇವರೇನೆ ಚೈನ್ ಹಾಕಿ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಅಂದರೆ ಯಾರು ತಗೊಂಡು ಹೋಗ್ಬಿಡ್ತಾರೆ ಅಂತ. ಯಾರು ತಗೊಂಡು ಹೋಗೋ ತನಕ ಅಲ್ಲಿ ಸೆಕ್ಯೂರಿಟಿಗಳು ಏನು ಮಾಡ್ತಾ ಇರ್ತಾರೆ ಅನ್ನುವಂಥದ್ದೇ ಪ್ರಶ್ನೆ. 100ಕ್ಕೂ ಹೆಚ್ಚು ಜನ ಸೆಕ್ಯೂರಿಟಿಗಳಿದ್ದಾರೆ ಮತ್ತು ಔಟ್ಸೋರ್ಸ್ ಅಂತ ಹೇಳ್ಬಿಟ್ಟು 500ಕ್ಕೂ ಹೆಚ್ಚು ಸಿಬ್ಬಂದಿಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಸರ್ಕಾರ ಇವರಿಗೆ ವ್ಯವಸ್ಥೆಗಳನ್ನ ಕೊಟ್ಟಿರೋದು ಏನಕ್ಕೆ? ತಾವ್ಯಾಕೆ ಅಧೀಕ್ಷಕರಾಗಿದ್ದೀವಿ, ತಾವ್ಯಾಕೆ ಆಡಳಿತಾಧಿಕಾರಿಗಳ ಆಗಿದ್ದೀವಿ ಅನ್ನುವಂಥ ಒಂದು ಕನಿಷ್ಠ ಪ್ರಮಾಣದ ಅಧಿಕಾರದ ಕೆಲಸ ಮಾಡಬೇಕನ್ನುವಂಥ ಬದ್ಧತೆ ಇಲ್ಲದಂಥ ಕಾರಣಕ್ಕೋಸ್ಕರವಾಗಿ ಮೈಸೂರಿನ KR ಹಾಸ್ಪಿಟ್ಲಿಗೆ ಈ ಸ್ಥಿತಿ ಬಂದು ನಿಂತಿದೆ. ದಿವ್ಯಾ, 100 ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ನೀಡಿರುವಂಥದ್ದು ಈ ಒಂದು ಆಸ್ಪತ್ರೆಯ ಡೆವಲಪ್ಮೆಂಟ್ಗೆ. ಯಾಕೆಂದರೆ 4 ಡಿಸ್ಟಿಕ್ಗಳ ಜನ ಬರ್ತಾರೆ ಅಂತ 100 ಕೋಟಿ ರೂಪಾಯಿ ನೀಡಿರುವಂಥದ್ದು. ದಿವ್ಯಾ, ಇಂಥ 100 ಕೋಟಿ ರೂಪಾಯಿ ನೀಡಿರುವಂಥ ಆಸ್ಪತ್ರೆಯಲ್ಲಿ ಒಂದು ವೀಲ್ ಚೇರಿಗೂ ಗತಿ ಇಲ್ಲ. ಇರುವಂಥ ವೀಲ್ ಚೇರ್ಗಳನ್ನ ಇವರು ಬೀಗ ಹಾಕ್ಕೊಂಡ್ಬಿಟ್ಟು ನೀವು ಹೇಳ್ದಂಗೆ ಆಯುಧ ಪೂಜೆಗೆ ಸಿದ್ಧ ಆಗ್ತಾ ಇರ್ಬೋದೇನೋ. ಮೋಸ್ಟ್ಲಿ ಇವತ್ತು ಬೀಗ ಹೊಡಿದೇ ಇದ್ದರೆ ಆಯುಧ ಪೂಜೆ ದಿನನೇ ಬೀಗ ಹೊಡೆದು ಓಕೆ ಪೂಜೆ ಮಾಡ್ತಾ ಇದ್ರೇನೋ. ದಿವ್ಯಾ, ಥ್ಯಾಂಕ್ ಯು KP ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಊರಿನಲ್ಲೇ ದೊಡ್ಡ ಆಸ್ಪತ್ರೆ ಆಗಿರುವಂತಹ KR ಆಸ್ಪತ್ರೆಯಲ್ಲಿ ವೀಲ್ ಚೇರ್ನ ಸಮಸ್ಯೆ ಎದುರಾಗಿರುವಂಥದ್ದು. ಈಗ ಪಬ್ಲಿಕ್ ಟಿವಿಯಲ್ಲೂ ಕೂಡ ಆ ವಿಚಾರವನ್ನು, ಆ ಸುದ್ದಿಯನ್ನು ದೃಶ್ಯ ಸಮೇತವಾಗಿ ಬಿತ್ತರ ಮಾಡಿದ್ದೇವೆ. ಒಬ್ಬ ವೃದ್ಧ ಮಹಿಳೆಯ ರೋಗಿಯನ್ನು ಪ್ಲಾಸ್ಟಿಕ್ ಚೇರ್ನಲ್ಲಿ ಅವರ ಸಂಬಂಧಿಕರು ಎತ್ಕೊಂಡು ಹೋಗ್ತಾ ಇರುವಂಥದ್ದನ್ನು ಈ ಪಬ್ಲಿಕ್ ಟಿವಿಯಲ್ಲಿ ನಾವು ದೃಶ್ಯ ಸಮೇತ ಅದನ್ನು ಈಗ ತೋರಿಸ್ತಾ ಇರುವಂಥದ್ದು. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಈ ಕ್ಷೇತ್ರದ ಏನು ಆಸ್ಪತ್ರೆ ವ್ಯಾಪ್ತಿಯ ಕ್ಷೇತ್ರದ ಚಾಮರಾಜ ಕ್ಷೇತ್ರದ ಶಾಸಕರು ಆಗಿರುವಂತಹ ಹರೀಶ್ ಗೌಡ್ರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಈಗ ತಾನೇ ನಮ್ಮ ಚಾನಲಲ್ಲಿ ಒಂದು ಸುದ್ದಿ ಪ್ರಸಾರ ಮಾಡಿದ್ದೇವೆ, ದೃಶ್ಯ ಸಮೇತ ಮಾಡಿದ್ದೇವೆ. ಪ್ಲಾಸ್ಟಿಕ್ನ ಚೇರ್ನಲ್ಲಿ ಒಬ್ಬ ವೃದ್ಧ ರೋಗಿಯನ್ನು ಎತ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ ಅನ್ನೋದಾದರೆ ಯಾವ ಸ್ಥಿತಿಗೆ ಬಂತು KR ಹಾಸ್ಪಿಟ್ಲ್ ಅಂತ? ಇಲ್ಲ, ಈಗ ತಾನೇ ನಾನು ನಿಮ್ಮ ಪಬ್ಲಿಕ್ ಟಿವಿನ ನೋಡಿದೆ. ಅದರಲ್ಲಿ ಒಬ್ಬ ವೃದ್ಧೆ ಮಹಿಳೆಯನ್ನು ಏನು ಪೇಷಂಟ್ನ ಪ್ಲಾಸ್ಟಿಕ್ ಚೇರಲ್ಲಿ ಎತ್ಕೊಂಡು ಹೋಗ್ತಾರೆ ನಾನು ನೋಡ್ಬಿಟ್ಟು ಇದೀಗ ತಾನೇ ನಾನು ಡೀನ್ ಮತ್ತು ಸೂಪ್ರೆಂಟ್ ಮೇಡಮ್ ಹತ್ರ ಮಾತಾಡಿದೆ. ಶೋಭಾ ಅನ್ನೋರು ಸೂಪ್ರೆಂಟು, ದ್ರಾಕ್ಷಾಯಿಣಿ ಅಂತ ಅಂದ್ಬಿಟ್ಟು ಡೀನ್ ಅವರು, ಅವರಿಬ್ಬರ ಹತ್ರ ನಾನು ಮಾತಾಡಿದೆ. ಆ್ಯಕ್ಚುಲಿ ಅಲ್ಲಿ ವೀಲ್ ಚೇರ್ಗಳು 15 ವೀಲ್ ಚೇರ್ ಐತೆ, 14 ಸ್ಟ್ರಕ್ಚರ್ಸ್ ಐತೆ. ಅವರು ಏನಕ್ಕೆ ಆ ಥರ ಮಾಡಿದ್ರು ಅಂತ ಅನ್ನೋದು ಗೊತ್ತಿಲ್ಲ. ಮತ್ತು 250 ಜನ ಔಟ್ಸೋರ್ಸಲ್ಲಿ ಏಜೆನ್ಸಿಗಳಿಂದ ಅವರು ಅಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಇದ್ದಾರೆ, ಎಂಪ್ಲಾಯೀಸ್ಗಳು. ಅವರೆಲ್ಲ ಏನು ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ನಾನು ಕೇಳಿದೆ. ಮತ್ತು ನಾನು ಇದ್ರ ಬಗ್ಗೆ ಏನು ತಪ್ಪಾಗೈತೆ ಮತ್ತು ಯಾರಿಂದ ಈ ಅವಘಡ ಆಗೈತೆ ಅದನ್ನು ನಾನೇ ಖುದ್ದಾಗೋಗಿ ಪರಿಶೀಲನೆ ಮಾಡಿ ಬಂದಿದ್ದ ಪ್ರಕಾರ ಅಲ್ಲಿ ಕೆಲವೆಲ್ಲ ವೀಲ್ ಚೇರ್ಸ್ಗಳು ರಿಪೇರಿಗಿದೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ಅದಕ್ಕೆ ಎಲ್ಲನೂ ನಾನು ವ್ಯವಸ್ಥೆ ಮಾಡಿಸಿ OTs ಅವ್ರನ್ನ ಕರೆಸ್ತಾ ಇದ್ದೀವಿ. ಈಗ ಆ ಲಿಫ್ಟನ್ನು ಇಮಿಡಿಯೇಟಾಗಿ ನಾವು ಇದನ್ನು ರಿಪೇರಿ ಮಾಡಿಸ್ಕೊಡ್ತೀವಿ. ಅದಕ್ಕೆಲ್ಲ ನಾನು ಒಂದು ಎಂಕ್ವೈರಿ ಥರನೇ ಮಾಡ್ತೀನಿ. ಈಗ ಮೇಟ್ರನ್ಗಳು ಅವ್ರ ಇನ್ಚಾರ್ಜಲ್ಲಿ ಇರುತ್ತೆ, ಅವ್ರನ್ನೆಲ್ಲ ಕರಿತೀನಿ. ಈಗ ನಮ್ಮ RM ಮತ್ತು ಸೂಪರ್ಡೆಂಟ್ಗಳು ರೆಗ್ಯುಲರಾಗಿ ಇಲ್ಲೇ ಇರ್ತಾರೆ. ನಾವು ನಮ್ಮದೂ ಅಷ್ಟೇ ಸರ್ಪ್ರೈಸ್ ವಿಸಿಟಾಗಿ ನಾವು ಬರ್ತಿರ್ತೀವಿ. ಈ ವಿಚಾರದಲ್ಲಿ ನಮ್ಮದು ಮೇಟ್ರನ್ಗಳಿದ್ದಾರೆ, ಮೇಟ್ರನ್ಗಳೇ ಇಂಪಾರ್ಟೆಂಟ್ ನಮ್ಗೆ ಇದರಲ್ಲಿ. ಸೊ ಈಗ ಇಮಿಡಿಯೇಟಾಗಿ ನಾನು ಹೇಳ್ತೀನಿ, ಇಮಿಡಿಯೇಟಾಗಿ ಲಿಫ್ಟು ರೆಡಿ ಆಗುತ್ತೆ. ಪ್ಲಸ್ ಕನ್ಸರ್ನ್ ಮೇಟ್ರನ್ಗಳು ಯಾರ್ಯಾರಿದ್ದಾರೆ ಅವ್ರು ಕರೆಸ್ಬಿಟ್ಟು ಇಮಿಡಿಯೇಟಾಗಿ ಕ್ರಮ ತಗೋತೀನಿ. ಡೀನ್ ಆಗಲಿ ಸೂಪರ್ಡೆಂಟ್ ಆಗಲಿ ಯಾವ ಕೆಲಸಕ್ಕಿರೋದವರು ಅವರೇ ನೋಡ್ಕೊಳ್ಳಿಲ್ಲ, ಇನ್ಯಾರು ಹೆಗಲಿಗೋ ಇದನ್ನು ಹಾಕ್ತಾರೆ ಅನ್ನೋದಾದರೆ ಆಗಿರುವಂತಹ ಸಮಸ್ಯೆಗೆ ಹಾಗಿದ್ರೆ ಇಲ್ಲಿವರೆಗೂ ಆಯ್ತಲ್ಲ ಸಮಸ್ಯೆ, ಅದಕ್ಕೆ